ನೀಟ್ 2025 ನ ಕುರಿತಂತೆ ಬಿಗ್ ಅಪ್ಡೇಟ್ ಬಂದಿದೆ. ನಾಳೆ ರಿಸಲ್ಟ್ ಬರ್ಬೋದಂತ ಮನಷ್ಪತಿಮ್ ಗೋಹೆನ್ ಅವರು ಹೇಳಿದ್ದಾರೆ. ಇವ್ರು ಯಾರಂದ್ರೆ NTA ಜೊತೆಗೆ ಜಾಸ್ತಿ ಕನೆಕ್ಷನ್ ಇರುವಂತಹ ಟೈಮ್ಸ್ ಆಫ್ ಇಂಡಿಯಾದ ಫೌಂಡರ್ ಆಗಿದ್ದಾರೆ. ಇವ್ರು ಇದಾರಲ್ಲ, ಇವ್ರು ಹೇಳಿರುವಂತ ಮಾಹಿತಿ ಏನಂದ್ರೆ ನಾಳೆ ಬರಬಹುದು ರಿಸಲ್ಟ್ ಅಂತ ಹೇಳಿದ್ದಾರೆ. ಈಗ ಆನ್ಲೈನ್ ನಲ್ಲಿ ಸದ್ದು ಮಾಡ್ತಾ ಇರೋದು ಏನಂದ್ರೆ ನೀಟ್ ರಿಸಲ್ಟ್ ನ ಡೆಮೋ ಲಿಂಕ್. ಹೌದು, ಆ ಲಿಂಕ್ ನಲ್ಲಿ ನಿಮ್ಮ ಯಾವುದೇ ಡೀಟೇಲ್ಸ್ ಅನ್ನ ಹಾಕೋದಕ್ಕೆ ಹೋಗಬೇಡಿ. ಆ ಒಂದು ಡೆಮೋ ಲಿಂಕ್ ನ ಬಗ್ಗೆ ಪೂರ್ತಿಯಾದಂತ ಮಾಹಿತಿಯನ್ನು ಕೊಡ್ತೇನೆ. ಅದಕ್ಕಿಂತ ಮುಂಚೆ ಈ ವಿಷಯವನ್ನ ಕೇಳಿ. ನೀಟ್ ಇನ್ನೊಂದು ವರ್ಷ ಡ್ರಾಪ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ನಿಮ್ಗಾಗಿ ನಾನ್ ಸಜೆಸ್ಟ್ ಮಾಡ್ತಾ ಇರೋದು ಇನ್ಸ್ಪೈರ್ ನೀಟ್ ಅಕಾಡೆಮಿ. ಇಲ್ಲಿರುವ ಎಲ್ಲ ಫ್ಯಾಕಲ್ಟಿಗಳು ಹೈಲಿ ಕ್ವಾಲಿಫೈಡ್ ಆಗಿದ್ದಾರೆ. ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಲು ಕೇವಲ ಒಂದೇ ಒಂದು ಅಕಾಡೆಮಿ ಯಾವುದಾದ್ರೂ ಇದ್ರೆ ಅದು ಇನ್ಸ್ಪೈರ್ ಅಕಾಡೆಮಿ. ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ನೀಡಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಡ್ಮಿಷನ್ ಅನ್ನು ಮಾಡಿಸಿಕೊಳ್ಳಿ. ಗೂಗಲ್ ಅಲ್ಲಿ ಹೋಗಿ NTA ಡೆಮೋ ಸೈಟ್ ಫಾರ್ ರಿಸಲ್ಟ್ ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ತಕ್ಷಣ ನಿಮಗೆ 2 ಲಿಂಕ್ಗಳು ಕಾಣಿಸ್ತವೆ. ಮೊದಲನೇ ಲಿಂಕು ಎಕ್ಸಾಮ್ ರಿಸಲ್ಟ್, ಎರಡನೇ ಲಿಂಕು ಎಕ್ಸಾಮಿನೇಷನ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ಕಾಣಿಸ್ತದಲ್ಲ, ಎಕ್ಸಾಮಿನೇಷನ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅನ್ನ ಟಚ್ ಮಾಡಬೇಕು. ಅವಾಗ ನೀವು ಇಲ್ಲಿ NTA ರಿಸಲ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಆ NTA ರಿಸಲ್ಟ್ ಅನ್ನ ಟಚ್ ಮಾಡಿದ ತಕ್ಷಣ ನಿಮಗೆ ಒಂದು ಪೋರ್ಟಲ್ ಓಪನ್ ಆಗುತ್ತದೆ. NTA ರಿಸಲ್ಟ್ ಪೋರ್ಟಲ್ ನಲ್ಲಿ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಇದೆಯಲ್ಲ, ಅದನ್ನ ಟಚ್ ಮಾಡಿದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅನ್ನ ಮತ್ತೆ ಪಾಸ್ವರ್ಡ್ ಅನ್ನ ಹಾಕೋದಕ್ಕೆ ಕೂಡ ಅವರು ಅವಕಾಶವನ್ನು ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಅವರು ರಿಸಲ್ಟ್ ಅನ್ನ ನಿಮಗೆ ತೋರಿಸೋದಿಲ್ಲ. ಯಾಕೆ ಅಂದ್ರೆ ಇದು ಕೇವಲ ಡೆಮೋ ಲಿಂಕ್ ಆಗಿರ್ತದೆ. ಈ ಒಂದು ಲಿಂಕ್ ನಲ್ಲಿ ನಿಮ್ಮ ಒಂದು ಸ್ಕೋರ್ ಇರ್ತದಲ್ಲ, ಒಂದು ಮಾರ್ಕ್ಸ್ ಕಾರ್ಡ್ ಇರ್ತದಲ್ಲ, ಮಾರ್ಕ್ಸ್ ಕಾರ್ಡ್ ಅನ್ನು ಅವರು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆದ್ರಿಂದ ಈ ಒಂದು ಲಿಂಕ್ ಅವರು ಆಕ್ಟಿವೇಟ್ ಮಾಡಿದ ತಕ್ಷಣ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತದೆ. ಇದನ್ನ ನಾಳೆ ಅವರು ಆಕ್ಟಿವೇಟ್ ಮಾಡಬಹುದಾಗಿರುತ್ತೆ. ಅಷ್ಟೇ ಅಲ್ಲದೆ JEE ಎಕ್ಸಾಮ್ಗೂ ಕೂಡ ಈ ಒಂದು ಡೆಮೋ ಲಿಂಕ್ ಅನ್ನ ಅವರು ಬಿಟ್ಟಿದ್ರು. ಡೆಮೋ ಲಿಂಕ್ ಬಿಟ್ಟ ಮರುದಿನವೇ ರಿಸಲ್ಟ್ ಬಂದಿತ್ತು ಕೂಡ. ಆದ್ರಿಂದ ಬಹಳಷ್ಟು ವೇಟ್ ಮಾಡುವಂತಹ ತೊಂದರೆ ಇಲ್ಲ. ನಾಳೆ ರಿಸಲ್ಟ್ ಬರುವಂತಹ ಚಾನ್ಸಸ್ ಬಹಳಷ್ಟು ಕಾಣಿಸ್ತಾ ಇದೆ. ಯಾಕಂದ್ರೆ ಡೆಮೋ ಲಿಂಕ್ ಇವತ್ತು ಓಪನ್ ಆಗಿದೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.